ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾನು ಜಾರ್ಜಿಯಾ ಡೇ 3 ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೇ 3 ಮತ್ತು ಡೇ 4 ಒಟ್ಟಿಗೆ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಡೇ 3 ಮಾರ್ನಿಂಗ್ ನಾವು ತಿಬ್ಲಿಸ್ ಅಂತೇಳಿ ಪ್ಲೇಸಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ನಾವು ರೂಮ್ ವೆಕೇಟ್ ಮಾಡಿ ಕುಟಾಯಿಸಿ ಅಂತ ನಾವು ಎಲ್ಲಿ ಬಂದು ಲ್ಯಾಂಡ್ ಆದ್ವಿ, ಏರ್ಪೋರ್ಟ್ ನಿಯರ್ ಬೈ ಏರ್ಪೋರ್ಟ್ ಅದೇ ಪ್ಲೇಸಿಗೆ ಪುನಃ ಹೋಗಿ ಇವತ್ತು ನೈಟ್ ನಮಗೆ ಅಲ್ಲಿ ಸ್ಟೇ ಇದೆ. ಸೊ ತಿಬ್ಲಿಸಿ ಅಂತ ಹೇಳೋ ಪ್ಲೇಸನ್ನು ವೆಕೇಟ್ ಮಾಡಿ ಮಾರ್ನಿಂಗ್ ಇಲ್ಲಿಂದ ಕುಟಾಯಿಸಿಗೆ ಹೊರಟ್ವಿ. ಯಾಕಂದರೆ ಕುಟಾಯಿಸಿಲಿ ಸುಮಾರು ಪ್ಲೇಸ್ ಕವರ್ ಮಾಡೋದಿದೆ. ಹಾಗೆ ನಾವು ಕುಟಾಯಿಸಿಗೆ ಹೋಗ್ತಾ ಆನ್ ದ ವೇ ಒಂದು ಚರ್ಚ್ ಇತ್ತು, ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಆ ಪ್ಲೇಸ್ ನೋಡೋಕೆ ಹೋದ್ವಿ. ಈ ಪ್ಲೇಸನ್ನು ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ಚಳಿ ಇತ್ತು. ಬೆಳಗ್ಗೆ ಒಂದು ಅರೌಂಡ್ 9-9:30 ಆಗಿತ್ತು ಟೈಮ್. ತುಂಬ ಓಲ್ಡ್ ಬಿಲ್ಡಿಂಗ್ ಇದು. ಇದಕ್ಕೂ ಒಂದು 400 ಇಯರ್ಸ್ ಓಲ್ಡ್ ಚರ್ಚ್ ಅಂತ ಇದು. ಇಲ್ಲೇನೂ ತುಂಬ ಟೂರಿಸ್ಟ್ ಇದ್ದರು. ಸೊ ಈ ಪ್ಲೇಸ್ ಮುಗಿಸ್ಕೊಂಡು ನಾವು ಕುಟಾಯಿಸಿಗೆ ಹೊರಟ್ವಿ. ನಮ್ಮ ಪ್ಲೇಸಿಂದ ಕುಟಾಯಿಸಿಗೆ 2.5 hour ಜರ್ನಿ. ಈ ಚರ್ಚ್ ಹತ್ತೂ ಅಷ್ಟೇ, ನಾವು ಟಾಪಿಗೆ ಹೋಗಿ ನೋಡಿದ್ರೆ ಈ ಥರ ಬಂದು ರಿವರ್ ಬಂದು ಎರಡು ಸೈಡಿಂದ ಬಂದು ಒಂದು ಕಡೆ ಜಾಯ್ನ್ ಆಗುತ್ತೆ. ಈ ಥರ ತುಂಬ ರಿವರ್ಸ್ ಇತ್ತಲ್ಲಿ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲೇಸ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಇದನ್ನು ಅಷ್ಟೇ ಆನ್ ದ ವೇನೇ ಸಿಕ್ತು ನಮಗೆ. ಇದನ್ನು ತುಂಬ ಓಲ್ಡ್ ಬ್ರಿಡ್ಜ್ ಅಂತೆ.
ಮನೆಗಳಿತ್ತು, ಒಂದು 4-5 ಮನೆಗಳಿತ್ತು. ಎಲ್ಲ ಮನೇಲಿ ನಾವೇನು ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದರೆ, ಎಲ್ಲ ಮನೇಲಿ ಹಸು ಇತ್ತು. ಎಲ್ಲ ಮನೇಲಿ ಅವರು ಹಸು ಸಾಕ್ತಾರೆ. ಯಾಕೆಂದರೆ ಇಲ್ಲಿ ಎಲ್ಲ ಫುಡ್ಡಿಗೆ ಅವರು ಚೀಸ್ ಬಳಸ್ತಾರೆ. ಸೊ ಎಲ್ಲರ ಮನೇಲಿ ಹಸು, ಹಾಲು ಆ ಥರ ಯೂಸ್ ಮಾಡ್ತಾರೆ ಕಾಣ್ತದೆ. ಯಾಕಂದರೆ ಯಾವ ಫುಡ್ ತೊಗೊಂಡ್ರೂ ಅವ್ರದ್ದು ಚೀಸ್ ಇದ್ದೇ ಇರುತ್ತೆ. ನೋಡಿ, ಇದು ನಾವು ಹೋಗ್ತಾ ಇರಬೇಕಾದ್ರೆ ಜಸ್ಟ್ ಒಂಥರ ಕೆಸರು ನೀರು ಥರ ಇತ್ತು. ಅದನ್ನ ನಾನು ವೀಡಿಯೋ ಮಾಡಿದೆ ನೋಡಿ. ಆ ನೀರುಳು ಸಮೇತ ತಿನ್ನಾಗಿ ಐಸ್ ಲೇಯರ್ ಬಂದುಬಿಟ್ಟಿದೆ. ಅಷ್ಟು ಚಳಿ ಇತ್ತು, ನೀರೆಲ್ಲ ಐಸ್ ಕಟ್ಟಿತ್ತು. ಆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ನಾವು ಆಲ್ಮೋಸ್ಟ್ 2 o'clock ಆಗಿತ್ತು, 2:30 ಆಗಿತ್ತು. ಸೊ ನಾವು ಊಟಕ್ಕೆ ಅಂತ ಬಂದ್ವಿ. ಇದು ಮಹಾರಾಜ್ ಅಂತೇಳಿ ಒಂದು ರೆಸ್ಟೋರೆಂಟ್, ಅಲ್ಲಿಗೆ ಬಂದ್ವಿ. ಅಲ್ಲಿ ನಾರ್ತ್ ಇಂಡಿಯನ್ ಫುಡ್, ಸೌತ್ ಇಂಡಿಯನ್ ಫುಡ್ ಎಲ್ಲ ಫುಡ್ ಇತ್ತು. ಇಂಡಿಯನ್ ರೆಸ್ಟೋರೆಂಟು. ಸೊ ಚೆನ್ನಾಗಿತ್ತು ಫುಡ್ಡು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಇವಾಗ ಒಂದು ಹಿಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬಕೂರಿಯಾನಿ ಅಂತ ಹೇಳಿ ಪ್ಲೇಸಿದು ಹೆಸರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಹೋಗ್ತಾನೂ ನೋಡ್ಬೋದು. ನೀವು ಯಾವ ಸೈಡ್ ನೋಡಿದ್ರು, ಲೆಫ್ಟ್, ರೈಟ್, ಫ್ರಂಟ್ ಎಲ್ಲಿ ನೋಡಿದ್ರು ಐಸೆ. ಮರದ ಮೇಲೆ, ಕಲ್ಲ ಮೇಲೆ ಎಲ್ಲರೂ ಐಸೆ. ನೋಡೋಕ್ಕೆ ಒಂಥರ ಚಂದ. ನೋಡಿವಿ, ನಾವು ಬಂದೀಗ ರೀಚ್ ಆದ್ವಿ ಈ ಪ್ಲೇಸಿಗೆ. ಈ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿತ್ತು. ರಾಹಿತ್ಯ ಅಂತೂ ಒಂದು 1 hour ಏನೋ ಆಟ ಆಡಿದ್ದಾಳೆ ಸ್ನೋವಲ್ಲಿ. ಸ್ನೋ ಫಾಲ್ ಬೇರೆ ಇತ್ತು. ಅವಳು ಹೋಗೋಕ್ಕೇ ಕೇಳ್ತಾ ಇರಲಿಲ್ಲ, ಬೇಡ ಇಲ್ಲೇ ಆಟ ಆಡೋಣ ಅಂತೇಳಿ. ಬಟ್ ತುಂಬ ಚಳಿ ಇತ್ತು.
ಪ್ಲೇಸ್ ಮುಗಿಸ್ಕೊಂಡು ಸೀದಾ ನಮ್ಮ ರೂಮಿಗೆ ಹೊರಟ್ವಿ. ಇಲ್ಲಿಂದ ಹೊರಡುವಾಗನೇ ಆಲ್ಮೋಸ್ಟ್ 6 ಆಗಿದೆ. ನಾವು ಇವತ್ತು ನಮಗೆ ಕುಟೇಸಲ್ಲಿ ಸ್ಟೇ ಇದೆ. ನಾಳೆ ಮಾರ್ನಿಂಗ್ ಫ್ಲೈಟ್ ಇತ್ತು, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ಲೈಟ್ ಇತ್ತು. ಸೊ ನಾವು ಇಲ್ಲಿಂದ ಡೈರೆಕ್ಟ್ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 5:30 ಏನೋ ಏರ್ಪೋರ್ಟ್ ರೀಚ್ ಆದ್ವಿ. ನಮಗೆ 8 o'clock ಅಲ್ಲಿಂದ ಫ್ಲೈಟ್ ಇತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಇಲ್ಲಿಂದ ಕುಟೈಸಿ ಏರ್ಪೋರ್ಟಿಂದ ಟ್ರಾವೆಲ್ ಮಾಡಿದ್ವಿ UAEಗೆ. ಫೈನಲಿ ಬಂದ್ವಿ, UAE ಲ್ಯಾಂಡ್ ಆದ್ವಿ ನಾವು. ಇಲ್ಲಿಗೆ ನಮ್ಮದು ಜಾರ್ಜಿಯಾ 4 days ಟ್ರಿಪ್ ಲಾಗ್ ಮುಗೀತು. ನೆಕ್ಸ್ಟು ಇನ್ಯಾವುದಾದ್ರೂ ವೀಡಿಯೋದೊಟ್ಟಿಗೆ ಸಿಗೋಣ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.